ಯಾರು ಹಾಡು ಅವರು ಸಮಯ ಆಡ್ರಿ ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಮಣಿಕಂಠನಿಗೆ ಚಂದಾದ ಚಂದಾದ ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಮಣಿಕಂಠನಿಗೆ ಚಂದಾದ ಚಂದಾದ ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಣಿಕಂಠನಿಗೆ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮುದ್ದು ಮಣಿಕಂಠನಿಗೆ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಲಾಳಿ ವೀರನಿಗೆ ವೀರಮಣಿಕಂಠನಿಗೆ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮುದ್ದು ಮಣಿಕಂಠನಿಗೆ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಣಿಕಂಠನಿಗೆ ಅಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಗುರುವಿಗೆ ಗುರುವಾಯೂರಪ್ಪನಿಗೆ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಂದಾದ ಚಂದಾದ ಮುದ್ದು ಮಣಿಕಂಠನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮುದ್ದು ಮಣಿಕಂಠನಿಗೆ ಚಂದಾದ ಚಂದಾದ ಪೂನಯ್ಯಪ್ಪ ಸ್ವಾಮಿ ಪೂನಯ್ಯಪ್ಪ ಅಯ್ಯೈ ಪೂನಯ್ಯಪ್ಪ ಸ್ವಾಮಿ ಎಲ್ಲರೂ ಶರಣ ಪೂನಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಪೂನಯ್ಯಪ್ಪ ಅಯ್ಯಲಿ ಪೂನಯ್ಯಪ್ಪ ಸ್ವಾಮಿ ಎಲ್ಲರೂ ಶರಣ ಪೂನಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಪೂನಯ್ಯಪ್ಪ ಅಯ್ಯಲಿ ಪೂನಯ್ಯಪ್ಪ ಸ್ವಾಮಿ ಎಲ್ಲರೂ ಶರಣ ಪೂನಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಎಲ್ಲ
ಇಲ್ಲಿ ಬನ್ನಿ ಸ್ವಾಮಿ, ಬಿಸಿಲು ಬನ್ನಿ, ಬಿಸಿಲು ಬನ್ನಿ, ಬಿಸಿಲು ಬನ್ನಿ ಸ್ವಾಮಿ. ಹಾ, ನೀವು ಬಿಸಿಲಲ್ಲಿ ನಿಮ್ಮ ಮುಖ ಚೆನ್ನಾಗಿ ಬರುತ್ತೆ. ನಮ್ಮ ಪಾಂಡವಪುರ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ನೋಡಿ, ನಾವು ನಮ್ಮ ಪಾಂಡವಪುರ ಭಕ್ತರನ್ನ ಸುಮಾರು ಹೆಚ್ಚು ಕಡಿಮೆ ನಾವು 6 ವರ್ಷದಿಂದ ಇವ್ರ ಜೊತೆ ಬರ್ತಾ ಇದ್ದೀವಿ. ಭಾರಿ ತುಂಬ ಭಯಭಕ್ತಿಯಿಂದ ನಡ್ಕೋತಾರೆ. ಇವರು ಜೀವಂತ ಇದ್ದಾರೆ ನೋಡಿ, ಇವ್ರನ್ನ ಕನ್ಯಾಕುಮಾರಿ ಬ್ಲಾಗಲ್ಲಿ ನೋಡಿರ್ಬೇಕು ನೀವು. ಭಾರಿ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಈ ಮಧ್ಯದಲ್ಲಿ ಇದ್ದಾರೆ ನೋಡಿ, ಇವರು ಮಂಚಪ್ಪ ಸ್ವಾಮಿ ಅಂತ, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳವರು. ಅವ್ರ ಕೈನಲ್ಲಿ ಒಂದು ಸ್ವಾಮಿ ಗೀತೆಯನ್ನು ಆಡಿಸ್ತೀನಿ. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ರೇ ಬನ್ನಿ ಸ್ವಾಮಿ, ರೇ ಕ್ರೇಜ್ ಇರುತ್ತೆ. ಬನ್ನಿ ಸ್ವಾಮಿ, ರೇ ಬನ್ನಿ ಸ್ವಾಮಿ. ಆಯ್ತು, ಹಾ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಾಮಿ. ತೋರಿಸ್ತೀವಿ ಸ್ವಾಮಿ. ಈ ಮೊಬೈಲ್ ನನ್ನ ಹತ್ರನೇ ಇರಲಿ ಸ್ವಾಮಿ. ಈಗ ಹೇಳಿ ಸ್ವಾಮಿ, ಮಾತು ಹೇಳಿ ಸ್ವಾಮಿ. ನಾವು ಇಲ್ಲಿ ನಮ್ಮ ಪಾಂಡವಪುರದಿಂದ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಬರ್ತಾ ಇರೋದು. ಅದಕ್ಕೂ ಮುಂಚೆ 1993ರಿಂದ ಶಬರಿಮಲೆ ಬರ್ತಾ ಇದೀವಿ. ಈ ಸ್ವಾಮಿಗಳು ನಮ್ಮ ಎಲ್ಲ ಜೊತೆಲೆ ಬರ್ತಾ ಇರೋದು. ಇದಾದ್ಮೇಲೆ ನಾವು ಹೆಚ್ಚು ಕಮ್ಮಿ 30 ವರ್ಷದಿಂದ ಇಲ್ಲಿ ಶಬರಿಮಲೆ ಬರ್ತಾ ಇದೀವಿ. ನಾವು ಬರುವಾಗ ಬರೀ ಪಂಪದಲ್ಲಿ ಬಂಬ್ಗಳಿತ್ತು ಅಷ್ಟೇ, ಏನು ಸ್ಪೆಷಾಲಿಟಿ ಇರ್ಲಿಲ್ಲ. ಎಲ್ಲಾ ತರದ ಸ್ಪೆಷಾಲಿಟಿ ಇದೆ, ನಡ್ಕೊಂಡು ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಗುರುಸ್ವಾಮಿಗಳಂತ ರಾಜು ಸ್ವಾಮಿಗಳಿದ್ರು, ಈ ಸಲ ಅವರು ಬರೋಕ್ಕಾಗಲಿಲ್ಲ. ಅದರಿಂದ ಎಲ್ಲ ನಾವೇ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಾಮಿ, ನಿಮ್ಮ ಈ ಜರ್ನಿಗೆ, ಅಯ್ಯಪ್ಪ ಸ್ವಾಮಿ ಜರ್ನಿಗೆ ಪ್ರೇರಣೆ ಏನು ಸ್ವಾಮಿ? ಪ್ರೇರಣೆ ಕೆಲವೊಂದು ನಮ್ಮ ಮನೇಲೆ ಕೆಲವೊಂದು ಪವಾಡಗಳಾಗಿದೆ ಸ್ವಾಮಿ. ಅದು ಒಂದೇ ಒಂದು ವಿಷಯ ಹೇಳ್ತೀನಿ. ಏನಪ್ಪಾ ಅಂದ್ರೆ 1994ರಲ್ಲಿ ನಾವು 2 ಸ್ವರಾಜ್ ಮಾತಾ ಗಾಡೀಲಿ ಶಬರಿಮಲೆಗೆ ಬರ್ಬೇಕಂತ ಇದ್ವಿ. ಅವಾಗ ನಮಗೆ ನಿಜ ಹೇಳ್ತೀನಿ, ನಮಗೆ ಊಟಕ್ಕೂ ತೊಂದರೆ ಇತ್ತು ಆ ಸಂದರ್ಭದಲ್ಲಿ. ಅವಾಗ ಏನಾಯ್ತು ಅಂದ್ರೆ ಹೆಚ್ಚು ಕಮ್ಮಿ ನಾವು 30-60 ಸ್ವಾಮಿಗಳೇನೋ ಇದ್ವಿ. ನಮಗೂ ಆಸೆ ಇತ್ತು ಸ್ವಾಮಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನೇಲಿ ಒಂದು ಅನ್ನಕ್ಕೆ ತಿನ್ನಿಸ್ಬೇಕಲ್ಲ ಸ್ವಾಮಿಗಳಿಗೆ ಅಂತ ತುಂಬ ಆಸೆ ಇತ್ತು. ಆದರೆ ನಮಗೆ ಪ್ರಾಬ್ಲಮ್ ಇದ್ದಿಂದ ನಮ್ಮ ತಾಯಿ ಹೇಳಿದ್ರು, ಒಂದು 5 ಜನಕ್ಕೆ ಕರ್ಕೊಬನ್ನಿ ಸ್ವಾಮಿ, ಇನ್ನು ಬಾಕಿಯವರು ಇನ್ನೊಂದು ಸ್ವಾಮಿ ಪೂಜೆ ಮಾಡಿದ್ರು ಅಲ್ಲಿಗೆ ಹೋಗ್ಲಿ ಅಂತಂದು. ನಾವು ಒಂದು 5 ಸ್ವಾಮಿಗಳಿಗೆ ಹೇಳಿದ್ವು, ಬನ್ನಿ ಸ್ವಾಮಿ ನಮ್ಮನೆಗೂ ಫಲಾರ ಮಾಡಿ ಅಂತ. ನಮ್ಮ ಸ್ವಾಮಿ ಬಾತು ಮತ್ತು ಇನ್ನೊಂದು ಮಾಡಿ ಇಟ್ಕೊಂಡಿದ್ರು. ಅದು 94ರಲ್ಲಿ. ಅವಾಗ ನಾನು 5 ಸ್ವಾಮಿಗಳಿದ್ರೆ ಅಲ್ಲಿ 20 ಜನ ಸ್ವಾಮಿಗಳು ಬಂದ್ಬಿಟ್ಟು ಅಲ್ಲಿಗೊಂದು 20 ಜನ ಹೋಗ್ಬಿಟ್ರು. ಮಾಡಿರೋದು ಒಂದು 5 ಸ್ವಾಮಿಗಳಿಗಷ್ಟೇ. ನಂಬ್ತಿರೋ ಬಿಡ್ತಿರೋ ಸ್ವಾಮಿ, 20 ಜನನು ಫಲಾರ ಮಾಡಿ ಮನೆಯೂ ಫಲಾರ ಮಾಡೋಷ್ಟು ಅಯ್ಯಪ್ಪ ನಮಗೆ ಅಲ್ಲಿ ಹೆಚ್ಚಿಸ್ತು ಸ್ವಾಮಿ. ಇದು ನಾವು ಕಣ್ಣಾರ ಕಂಡಿರೋದು ಸ್ವಾಮಿ, ನಮ್ಮ ಮನೆಯಲ್ಲಿ ನಡೆದ.
ಹಾಲು ಇಲ್ಲಿ ವಿಚಾರ DJ Somayuga. సుబ్రహ్మణ్య సోదర శరణం గణేశ గణేశ శరణం శరణం గణేశ గణేశ శరణం శరణం గణేశ అయ్యప్పన్ సోదర శరణం గణేశ అయ్యప్ప సోదర గణేశ శరణం శరణం గణేశ గణేశ శరణం అయ్యనిಗೆ ಅಪ್ಪನಿಗೆ ಅಪ್ಪನಿಗೆ ಗಂಗನಿಗೆ ಅಯ್ಯ ತಮ್ಮಯ್ಯ ಕನ್ನಡ ಮೂಲಕ್ಕೆ ನಾನಿದು ಸ್ವಂತ ಏನ್ ನಮ್ಗೆ ಇದೆ ಅಳ್ಳಾಡಿಸಿ ಹೋಗ್ಬಿಟ್ಟು